ಪ್ರೀತಿಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ, ಉಡುಪಿ ಘಟಕದ ಅಧ್ಯಕ್ಷರು, ಪಾದರಸದ ವ್ಯಕ್ತಿತ್ವ, ಉಡುಪಿ ಸಹಕಾರಿ ಬ್ಯಾಂಕಿಗೆ ಹೊಸ ಭಾಷ್ಯವನ್ನು ಬರೆದವರು ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಈಗ ಆದರಣೀಯ ಅಭ್ಯಾಗತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ಡಾಕ್ಟರ್ ಎಚ್.ಎಸ್. ಮಲ್ಲಾಡಿ ಸಹ ಕುಲಾಧಿಪತಿಗಳು ಮಾನ್ಯ ಮಣಿಪಾಲ್ ಶ್ರೀಮತಿ ಭಾರತಿ ಜಯಕರ್ ಅವರು ಶಾಲು ಹೊದಿಸಬೇಕು ಅಂತ ಕೇಳಿಕೊಳ್ತೇವೆ. ಪ್ರೊಫೆಸರ್ ಎಂ.ಎನ್. ಸಾಮಕ ಮಾಜಿ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಶ್ರೀಮತಿ ಲಲಿತಾ ಶೆಟ್ಟಿ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಬೇಕು ಅಂತ ಕೇಳಿಕೊಳ್ತೇವೆ. ಶ್ರೀಯುತ ಪಟ್ಟ ಸತೀಶ್ ಶೆಟ್ಟಿ ಸ್ಥಾಪಕಾಧ್ಯಕ್ಷರು, ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಟ್ರಸ್ಟ್ ಮಂಗಳೂರು, ಇವರಿಗೆ ರೂಪಶ್ರೀ ಅವರು ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀಯುತ ಪುರುಷೋತ್ತಮ್ ಶೆಟ್ಟಿ ಅವರಿಗೆ ತಾರಾ ಸತೀಶ್ ಅವರು ಶಾಲನ್ನು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆಯೇ ಅಧ್ಯಕ್ಷರಾದ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರನ್ನು ಶ್ರೀಯುತ ಹರೀಶ್ ಜೋಶಿ ಅವರು ಶಾಲು ಹೊದಿಸಿ ಸ್ವಾಗತಿಸಬೇಕು. ಶ್ರೀಯುತ ಪವನ್ ಕಿರಣ್ ಬೇರೆ ಅವರನ್ನ ರತನ್ ರಾಜ್ ರೈ ಅವರು ಆತ್ಮೀಯ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತೇನೆ. ಮುಂದೆ ಯಕ್ಷರಂಗದ ಬಹುಮುಖ ಪ್ರತಿಭೆ, ವೇಷ, ಅರ್ಥ, ಬರವಣಿಗೆ, ಉತ್ತಮ ವಾಗ್ಮಿ, ಪ್ರಸಂಗಕರ್ತರು, ಎಲ್ಲದಕ್ಕೂ ಸೈ ಎನ್ನುವ ಶ್ರೀಯುತ ಪವನ್ ಕಿರಣ್ ಕೆರೆ ಅವರಿಂದ ಆಶಯದ 2 ಮಾತುಗಳು. ಮಹಿಳಾ ಘಟಕದ ಸದಸ್ಯರು ಹಾಗೂ ಉಳಿದವರು ಫೋಟೋಗೆ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತೇವೆ. ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ ಶ್ರೀ ಟಿ ಶಾಮಭಟ್ರವರ ಮಾತುಗಳಿಗೆ ವೇದಿಕೆ. ಅದೇ ರೀತಿ ಹಿಮ್ಮೇಳದ ಗುರುಗಳು ಶ್ರೀಯುತ ಆನಂದ್ ಗುಡಿಗಾರ ಕೆರುವಾಶಿ ಅವರು ಕೂಡ ವೇದಿಕೆಗೆ ಬಂದು ಪ್ರೀತಿಪೂರ್ವಕವಾದ ವೇಯವನ್ನ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಒಂದು ಮಾತಿದೆ, ರಾಮಾಯಣ ಬೇಕು, ಸಂಚಾಲಕರಾದ ಸುಧಾಕರಾಚಾರ್ಯರವರು ಜೊತೆಗಿರಬೇಕು ಅಂತ ಕೇಳಿಕೊಳ್ತೇನೆ. ಕಾರ್ಯದರ್ಶಿಗಳಾದ ಹರೀಶ್ ಜೋಶಿ ಅವರು ಕೂಡ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಾದಂತಹ ನಮ್ಮೆಲ್ಲರ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರಾದಂತಹ ಡಾಕ್ಟರ್ ಟಿ ಶಾಮಭಟ್ರೆ, ಡಾಕ್ಟರ್ ಎಚ್.ಎಸ್. ಮಲ್ಲಾಡಿ ಅವರೇ, ಪುರುಷೋತ್ತಮ್ ಶೆಟ್ಟಿ ಅವರೇ, ನಮ್ಮ ಘಟಕದ ಅಧ್ಯಕ್ಷರಾದಂತಹ ಜಯಕರ್ ಶೆಟ್ಟಿ ಅವರೇ, ಎಂ.ಎಲ್. ಸಾಮಗರೆ ಹಾಗೂ ಪವನ್ ಕಿರಣ್ ಕೆರೆ ಅವರೇ, ಎಲ್ಲ ಸೇರಿರುವ ಕಲಾ ಬಂಧುಗಳೇ, ಇನ್ನು ಧನ್ಯವಾದ ಅಂತ ಹೇಳಿದ್ರು, ಭಾಷಣ ಯಾರದಿಲ್ಲ ಅಂತ ಪಕ್ಕ ಆಯ್ತು ನನಗೆ. ಹಾಗಾಗಿ ನನಗೆ ಒಂದು ದೊಡ್ಡ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲರೂ
ಹಿರಿಯವರು ಮಾತುಕತೆ ತುಂಬಿ ಹೋದ್ರೆ ನಮಗೇನು ಮಾತಾಡೋದು ತೊಡಕಾಗುತ್ತೆ. ಸುಧಾಕರಾಚಾರ್ಯ ಅವರು ಮೊದಲೇ ಆರ್ಡರ್ ಕೊಟ್ಟಿದ್ದಾರೆ, ಧನ್ಯವಾದ ದುಡ್ಡಿಗೆ ಒಂದೆರಡು ಮಾತಾಡಬೇಕು ನೀವು ಅಂತ. ಇಲ್ಲದ್ರೆ ಒಂದೇ ವಾಕ್ಯದಲ್ಲಿ ಧನ್ಯವಾದ ಕೊಟ್ಟು ಮುಗಿಸ್ತಿದ್ದೆ. ಯಕ್ಷಗಾನಕ್ಕೆ ಸ್ಟಾರ್ ವ್ಯಾಲ್ಯೂ ಹಾಗೆ ಹೀಗೆ ಅಂತ ನಾವು ತುಂಬಾ ಹೇಳ್ತೇವೆ. ಅನೇಕ ಕಲಾವಿದರುಗಳು, ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಹೆಸರನ್ನು ಹೇಳ್ಬೋದು, ಮಲ್ಪೆ ಸಾಮುದ್ರಗಳ ಹೆಸರುಗಳನ್ನು ಹೇಳ್ಬೋದು, ಅಥವಾ ಇನ್ನಿತರ ಅನೇಕ ಹಿರಿಯ ವ್ಯಕ್ತಿಗಳ ಹೆಸರುಗಳನ್ನು ನಾವು ಹೇಳ್ಬೋದು. ಯಕ್ಷಗಾನದಲ್ಲಿ ಎಷ್ಟೆಷ್ಟು ವ್ಯವಸಾಯ ಮಾಡಿ ಯಕ್ಷಗಾನವನ್ನು ಅಷ್ಟೊಂದು ಶ್ರೀಮಂತರಾಗಿ ನಮಗೆ ದಾಟಿಸಿದಂತಹ ಅನೇಕ ಮಹಾಪುರುಷಗಳಿದ್ದಾರೆ. ಇದೆಲ್ಲ ಕಲಾವಿದರ ಪಟ್ಟಿಯಲ್ಲಾದ್ರೆ ಯಕ್ಷಗಾನಕ್ಕಾಗಿ ಒಂದು ಎತ್ತರದ ಸ್ಥಾನವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಟಿ ಶಾಂಭವಿ. ನಾನು ಇಲ್ಲಿ ಮಾತ್ರ ನಾನು ತುಂಬಾ ವೇದಿಕೆಯಲ್ಲಿ ಅಮೆರಿಕದಲ್ಲಿ ಕೂಡ ಈ ಮಾತನ್ನು ನಾನು ಉಲ್ಲೇಖಿಸಿ ಹೇಳಿದ್ದೇನೆ. ನಮಗೆಲ್ಲರಿಗೂ ಒಂದು ಯಕ್ಷಗಾನಕ್ಕೆ ಬರಬೇಕು ಅಂತ ತೋಚಿದ್ದು. ನಾನು ಯಕ್ಷಗಾನದಲ್ಲಿ ಒಂದು ಅಕ್ಷರಾದರೂ ನಾನು ಮಾತಾಡಬೇಕಿದ್ರೆ ಕಾರಣ ಕಲ್ಲುಗುಂಡಿ ಯಕ್ಷಗಾನ, ಅದನ್ನೆಲ್ಲ ನೋಡಿ ಯಕ್ಷಗಾನ ಹೀಗೂ ಇದೆ ಅಂತ, ಅಂದ್ರೆ ಆ ರೀತಿಯನ್ನು ಮಾಡಿ ತೋರಿಸಿದ್ರು. ಕೇವಲ ಪ್ರದರ್ಶನಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಯಾವುದೇ ಒಬ್ಬ ಕಲಾವಿದ ಅಲ್ಲಿ ಹೋದ್ರು ಅದನ್ನು ಗೌರಿ ಕರ್ಣಿಕೆರೆಯವರು ಮತ್ತೆ ಆ ನಿರೂಪಕರು ತಾಯಿ ಬಹಳ ಸುಂದರವಾಗಿ ಅವರ ವರ್ಣನೆಯಲ್ಲಿ ಹೇಳಿದರು. ಯಕ್ಷಗಾನದ ಕಲಾವಿದರಾಗಿದ್ದುಕೊಂಡು, ಯಕ್ಷಗಾನದ ಕಲಾಭಿಮಾನಿಗಳಾಗಿದ್ದುಕೊಂಡು ನಾವು ಟಿ ಶಾಂಭಟ್ರ ಬಗ್ಗೆ ಯಾವ ರೀತಿ ಹೇಳಿದ್ರು ಕಡಿಮೆ, ಅದರಲ್ಲಿ ಅತಿಶಯವೇ ಎನ್ನುವುದು ಏನಿಲ್ಲ. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಯಕ್ಷಗಾನವನ್ನು ಬೆಳೆಸಿದ್ದಾರೆ. ಅವರ ವ್ಯಕ್ತಿತ್ವ, ಅವರ ವ್ಯವಸ್ಥೆ ಏನು ಅಂತ ನಮ್ಗೆಲ್ಲರಿಗೂ ತಿಳಿದಿದೆ. ಇವತ್ತು ಬ್ಯಾಂಗ್ಳೂರಿನ ಈ ಕಾರ್ಯಕ್ರಮಕ್ಕೋಸ್ಕರನೇ ಫ್ಲೈಟ್ ಅಲ್ಲಿ ಬಂತು. ಈಗ ನಮಗೆಲ್ಲ ಗೊತ್ತಿದೆ, ಮೊನ್ನೆ ಒಂದು ಫ್ಲೈಟ್ ದುರಂತದ ನಂತರ ಫ್ಲೈಟ್ ಅಲ್ಲಿ ಕೂತ್ಕೊಳ್ತೀವಿ, ಹತ್ರ ಹೋಗ್ಲಿಕ್ಕೆ ನಾವೇ ತಿಳ್ಕೊಂಡು. ನಾನು ಮೊನ್ನೆ ದುಬೈಗೆ ಹೋಗಿದ್ದೆ. ನಾನು ದುಬೈಗೆ ಹೋದೆ ಅಂತ ಹೇಳಿಕ್ಕೆ ಇದನ್ನು ಹೇಳೋದಲ್ಲ, ಏರ್ ಇಂಡಿಯಾ ಫ್ಲೈಟ್ ಅನ್ನೇ ಹತ್ತಿ ಅಲ್ಲಿ ಇಳಿಯುವಲ್ಲಿವರೆಗೆ ನನಗೆ ಯಾವೆಲ್ಲ ದೇವರ ಶ್ಲೋಕ ಬರ್ತದೆ ಅದೆಲ್ಲ ಹೇಳಿ ಮುಗಿಸ್ತೇನೆ. ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಶಾಂಭಟ್ರು ಬೆಂಗಳೂರಿಂದ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಯಕ್ಷಗಾನಕ್ಕೆ ಇನ್ನು ಏನು ಬೇಕು? ಇದು ಯಕ್ಷಗಾನದ ಒಂದು ಉತ್ತುಂಗ ಶಿಖರದ ಒಂದು ಕಥೆ ಅಂತ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಜನಮಾನಸಕ್ಕೆ ಹಾಗೂ ಕಲಾವಿದರಿಗೆ ಒಂದು ದೇವರ ರೂಪದಲ್ಲಿ ಕಂಡುಕೊಂಡಂತಹ ಒಬ್ಬ ವ್ಯಕ್ತಿ ಟಿ ಶಾಂಭಟ್ರು. ಅವರನ್ನು ಒಂದು ಸಣ್ಣ ಮಟ್ಟಿಗೆ ನಾವು ಉಡುಪಿ ಘಟಕದ ಪರವಾಗಿ ನಾವು ಗೌರವಿಸಿದ್ದೇವೆ. ಸರ್, ನಿಮ್ಮ ಉಪಸ್ಥಿತಿಯನ್ನು ತುಂಬಾ ಕೃತಜ್ಞತಾಪೂರ್ವಕ ನಾವು ಸ್ವೀಕರಿಸಿದ್ದೇವೆ ಮತ್ತು ಗೌರವಿಸ್ತೇವೆ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ಆನಂತರ ಮತ್ತೋರ್ವರು ನಮ್ಮ ಪ್ರತ್ಯಕ್ಷ ಕಲಿಯುಗದ ಪ್ರತ್ಯಕ್ಷ ದೇವರು ಯಾರು ಅಂತ ಕೇಳಿದ್ರೆ ವೈದ್ಯರು. ಅದರಲ್ಲೂ ಕೂಡ ಅಂತಹ ಒಬ್ಬ ಗೌರವಾನ್ವಿತ ವ್ಯಕ್ತಿ. ನಾನೀಗ ಕೂತ್ಕೊಳ್ಳಾಗಲೂ ನಮ್ಮ ಗೌರವಾಧ್ಯಕ್ಷರಲ್ಲಿ ಹೇಳಿದೆ, ಡಾಕ್ಟರ್ ಎಚ್ ಎಸ್ ಬಲ್ಲವರು ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂದು ವೈಬ್ರೇಷನ್ ಬೇರೆ ಇದೆ ಅಂತ ಅವರು ಮಾತಾಡೋದಿಲ್ಲ. ಹಾಗಾಗಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವುದೇ ಒಬ್ಬ ಕಲಾವಿದನಾಗಿ ನಾನು ಮಾಡಿದ ಸಾಧನೆ ಅಲ್ಲ, ನನ್ನ ಪೂರ್ವಜರು ಮಾಡಿದ ಪುಣ್ಯದಿಂದ ಎಂಬುದಾಗಿ ನಾನು ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದೇನೆ. ಅವರು ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಿಸಿ ಹೇಳಿದ್ರು, ಕಲಾವಿದರಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಸಂಸ್ಥೆಯಿಂದ ಕೂಡ ಏನಾದರೂ ಮಾಡೋಣ ಅಂತ. ಖಂಡಿತ ಸರ್, ನಿಮ್ಮ ಆಶೀರ್ವಾದಕ್ಕೆ ನಾವು ಕಾಯ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ನಿಮ್ಮ ಸಂಸ್ಥೆಯ ಆಶೀರ್ವಾದ ನನ್ನ ಮೇಲೆ ಇರಲಿ ಎಂಬುದಾಗಿ ನಾವು ನಿಮಗೂ ಕೂಡ ಪೂರಕವಾದ ಧನ್ಯವಾದಗಳನ್ನು, ನಿಮ್ಮ ವಿದ್ವಾಂಸರು ಅಂತ ಹೇಳ, ದಾನಿಗಳು ಅಂತ ಹೇಳ, ನಮ್ಮ ML ಸಾಮರ್ಥ್ಯ ಎಲ್ಲ ರೀತಿಯಲ್ಲಿ ನನಗೊಬ್ಬರು ಮಾರ್ಗದರ್ಶಕರು ಹೌದು. ಈಗ ಹಾಗೆ ಹೇಳಿದಾಗೆ ಉಡುಪಿಯಲ್ಲಿ 10 ಎಕರೆ ಜಮೀನು, ಇಂತಹ ಬೆಲೆ ಬಾಳುವಂತಹ ಪ್ರದೇಶದಲ್ಲಿ ಕೂಡ 10 ಎಕರೆ ಜಮೀನನ್ನು ಕಲಾವಿದರಿಗೋಸ್ಕರ ನಮ್ಮ ಫೌಂಡೇಶನ್ಗೆ ದಾನ ನೀಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ಯಾವ ರೀತಿ ಚಪ್ಪಾಳೆ ಅಂತ ನಿಮಗೆ ಯೋಚನೆ. ಅಮೆರಿಕದಲ್ಲಿ ಪ್ರತಿ ಒಂದು ಕಡೆ ನಮ್ಮ ಜೊತೆ ತಿರುಗಾಟ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿಕೊಂಡು ಅವರ ನೇತೃತ್ವದಲ್ಲಿ ನಾವು 4 ವರ್ಷದಲ್ಲಿ ಪರ್ಯಟನೆ ಮಾಡಿ ಕಳೆದ ವರ್ಷ 22 ರಾಜ್ಯಗಳಲ್ಲಿ, ಅಮೆರಿಕದ 22 ರಾಜ್ಯಗಳಲ್ಲಿ 28 ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನು ಹೇಳಿದ ಹಾಗೆ 2 ನಗರಗಳಲ್ಲಿ ಯಕ್ಷಧ್ರುವ ಪಟ್ಟ ಫೌಂಡೇಶನ್ ಡೇ ಎನ್ನುವ ಹಾಗೆ ಅಮೆರಿಕ ಸರ್ಕಾರ ಘೋಷಿಸುವ ಹಾಗೆ ಮಾಡುವಲ್ಲಿ ಮುಂಚೂಣಿಯಲ್ಲಿ ನಿಂತವರು. ಹಾಗಾಗಿ ಅವರ ಉಪಸ್ಥಿತಿಗೆ ಪೂರಕವಾದ ಧನ್ಯವಾದಗಳು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಆನಂತರ ನಮ್ಮ ಅಧ್ಯಕ್ಷರು ಜಯಕರ್ ಶೆಟ್ಟಿ ಅವರು, ಅವರ ದೂರದರ್ಶಿತ್ವ ಈ ಘಟಕದ ಮೂಲಕ್ಕೆ ಕಾರಣವಾಗಿದೆ. ನಮ್ಮ ಜಾಗತಿಕ ಬನಸಂಘದಲ್ಲಿ ಕೂಡ ಮುಖ್ಯ ಮುಂಚೂಣಿಯಲ್ಲಿದ್ದುಕೊಂಡು ಅನೇಕ ರೀತಿಯಲ್ಲಿ ನಮಗೆ ಸಹಕಾರ ನೀಡಿ
ಪಟ್ಲ ಫೌಂಡೇಶನ್ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಉಡುಪಿ ಘಟಕದ ನೇತೃತ್ವವನ್ನು ವಹಿಸಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದಂತಹ ಜಯಕರಣ ನಿಮ್ಮ ಅಧ್ಯಕ್ಷತೆ ನಮಗೆ ಗೌರವ, ಅದೇ ರೀತಿ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಪ್ರೊಫೆಸರ್ ಪವನ್ ಕಿರಣಿಕೆರೆ ಅವರು, ಅವರ ಬಗ್ಗೆ ಅವರು ಮಾತಾಡಿದ ನಂತರ ನಾವು ಏನ್ ಮಾತಾಡೋದು ಯೋಚನೆ ಮಾಡಿ, ಅದಕ್ಕೆ ಫೌಂಡೇಶನ್ ನ ಯಾವುದೇ ವಿಷಯವನ್ನು ನಾನು ಉಲ್ಲೇಖಿಸಲೇ ಇಲ್ಲ, ಅವರೆಲ್ಲ ಅದನ್ನ ಕವರ್ ಮಾಡಿ ಆಗಿದೆ. ಅದಕ್ಕೆ ನಾನು ಅದಕ್ಕೆ ಟಚ್ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಅಂತಹ ನಿರರ್ಗಳವಾಗಿ ಮಾತಾಡಬಲ್ಲಂತಹ ಪ್ರಸಂಗಕರ್ತರು, ತಳಮದಳೆಯ ಅರ್ಥವಾದಿಯು, ಮತ್ತೆ ಉನ್ನತ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಪವನ್ ಕಿರಣಿಕೆರೆ ಅವರು ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಪಾವಂಜಿ ಮೇಳಕ್ಕೆ ಸತತ 4 ವರ್ಷಗಳಲ್ಲಿ ಕೂಡ ಪ್ರಸಂಗವನ್ನು ಕೊಟ್ಟು ಧರ್ಮಸಿಂಹಾಸನ ಪ್ರಸಂಗ ಒಂದು ಅತ್ಯುನ್ನತ ಮಟ್ಟದಲ್ಲಿ ಜನಮಾನಸದಲ್ಲಿ ಉಳಿಯುವಂತ ಮಾಡಿದಂಥವರು ಪವನ್ ಕಿರಣಿಕೆರೆ ಅವರು ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ಹಿರಿಯರು, ಅವರನ್ನು ಕೊನೆಗೆ ಇಟ್ಟೆ ಅಂತ ಹೇಳಿದ್ರೆ ಅವರ ಸ್ವಭಾವವೇ ಹಾಗೆ, ಎಲ್ಲೂ ಅವರ ಹೆಸರನ್ನು ಹೇಳಬಾರದು. ಅವರ ಸಹಕಾರವನ್ನು ನಾವು ಯಾವತ್ತೂ ಮರೆಯುವ ಹಾಗಿಲ್ಲ. ಪುರುಷೋತ್ತಮ ಶೆಟ್ಟಿ ಅವರು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ನಮ್ಮ ಫೌಂಡೇಶನ್ ಗೌರವಾಧ್ಯಕ್ಷ ಆಗಿದ್ದುಕೊಂಡು ಯಾವುದೇ ವಿಭಾಗದಲ್ಲಿ ನಾವು ಹೇಳಿದ್ರು ಕೂಡ ಇಲ್ಲ ಅಂತ ಅವರ ಮನಸ್ಸಲ್ಲಿ, ಅವರ ಬಾಯಲ್ಲಿ ಬಂದದ್ದಿಲ್ಲ. ಏನಾದ್ರೂ ನೀವು ಮಾಡಿಕೊಂಡು ಹೋಗಿ ನಾನಿದ್ದೇನಂತ ಹೇಳಿ ನಮ್ಮನ್ನು ಹುರಿದುಂಬಿಸುವಂತಹ ತನ್ನಿಂದಾದ ಎಲ್ಲ ಸಹಕಾರವನ್ನು ನೀಡುವಂತಹ ಒಬ್ಬ ಧೀಮಂತ ವ್ಯಕ್ತಿ ನಮ್ಮ ಪುರುಷೋತ್ತಮ ಶೆಟ್ಟಿ ಅವರು. ಅವರನ್ನು ಕೂಡ ಬಂದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಜಿ ಶಂಕರ್ ಅವರ ಬಗ್ಗೆ ಈಗಾಗಲೇ ಹೇಳಿದ್ರು. ಫೌಂಡೇಶನ್ಗೆ ದೊಡ್ಡ ರೀತಿಯಲ್ಲಿ ನಮ್ಮ ದಶಮ ಸಂಭ್ರಮದ ಈ ವರ್ಷದ ಒಂದು ಕನಸಿದ್ದು ದಶಕೋಟಿ ಸಂಭ್ರಮ ಅಂತ, ಅದನ್ನು ತಲುಪುವಲ್ಲಿ ನಮಗೆ ಸಹಕಾರ ನೀಡಿದವರು ಜಿ ಶಂಕರ್ ಕೂಡ ದೊಡ್ಡ ಮೊತ್ತದಲ್ಲಿ ಸಹಕಾರ ಉಡುಪಿಯ ಘಟಕದ ಮೂಲಕ ನಮಗೆ ಮಾಡಿ ಕೊಟ್ಟಿದ್ದಾರೆ. ಆ ಜಿ ಶಂಕರ್ ಅವರ ಅನೇಕ ಕೊಡುಗೆಗಳನ್ನು ನಿಮ್ಗೆ ಜಿ ಶಂಕರ್ ಬಗ್ಗೆ ನಾನು ಉಡುಪಿಯಲ್ಲಿ ಹೇಳಿದ್ರೆ ಅದು ಸೂರ್ಯನನ್ನು ಹೊಗಳಿದ ಹಾಗಾಗಿತ್ತು. ಅದ ಕಾರಣ ಅವ್ರ ಬಗ್ಗೆ ನಾನು ಬೇರೆ ಏನು ಹೇಳಲ್ಲ. ಅವರ ಉಪಸ್ಥಿತಿ ಇದೆ ಎಂಬುದಾಗಿ ನಾವು ಭಾವಿಸಿ ಅವರಿಗೆ ಕೂಡ ಈ ಮೂಲಕ ನಾನು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಮಹೇಶ್ ಠಾಕೂರ್ ಅವರು ಈ ಫೌಂಡೇಶನ್ಗೆ ದೊಡ್ಡ ಮೊತ್ತದಲ್ಲಿ ಒಂದು 5 ಲಕ್ಷ ರೂಪಾಯಿಯ ಮೊತ್ತವನ್ನು ನೀಡಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ವೇಣುಧರ ಶೆಟ್ಟಿ ಅವರು ಈ ಫೌಂಡೇಶನ್ ಟ್ರಸ್ಟಿಗಳಾಗಿದ್ದಾರೆ. ಹರಿಪ್ರಸಾದ್ ರೈ ಅವರು ಟ್ರಸ್ಟಿಗಳಾಗಿದ್ದಾರೆ. ನಾಗರಾಜ್ ಶೆಟ್ಟಿ ಅವರು ನಮ್ಮ ಫೌಂಡೇಶನ್ ಟ್ರಸ್ಟಿಗಳು. ಸಾಧು ಸಾಲಿಯನ್ ಅವರು, ನವೀನ್ ಕುಮಾರ್ ಶೆಟ್ಟಿ ಅವರು, ಕೃಷ್ಣ ಪ್ರಸಾದ್ ಅಡ್ಡಿ ಅಂತಾರೆ ಅವರು, ರವಿ ಪಾಣರ್ ಅವರು, ಆಮೇಲೆ ವೇಜಿ ಶೆಟ್ಟಿ ಅವರು ಹಾಗೂ ಇನ್ನಿತರ ಅನೇಕ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದವರಿದ್ದಾರೆ. ಅವರೆಲ್ಲರಿಗೂ ಈ ಮೂಲಕ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಘಟಕದ ಮೂಲಕ ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಕೈ ಜೋಡಿಸುವ ಹಾಗೆ ಮಾಡಿದವರು ನಮ್ಮ ಘಟಕದವರು. ಸುಧಾಕರಾಚಾರ್ಯರ ಹಿರಿತನದಲ್ಲಿ, ಜಯಕರ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ, ಪುರುಷೋತ್ತಮ ಶೆಟ್ಟಿ ಅವರು ಹಾಗೂ ದಿವಾಕರ್ ಶೆಟ್ಟಿ ಅವರ ಗೌರವಾಧ್ಯಕ್ಷತೆಯಲ್ಲಿ, ಹರೀಶ್ ಜೋಶಿ ಅವರು, ತ್ರಿಲೋಚನ ಶಾಸ್ತ್ರಿ ಅವರು, ಪ್ರತಾಪರಾಜ್ ಶೆಟ್ಟಿ ಅವರು, ನಿರುಪಮಾ ಪ್ರಸಾದ್ ಶೆಟ್ಟಿ ಅವರು ಮತ್ತು ಸರ್ವ ಘಟಕದ ಪದಾಧಿಕಾರಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ ಕಾರಣ ಈ ಘಟಕ ಇಷ್ಟು ಮುಂದುವರಿಯಲಿಕ್ಕೆ ಕಾರಣ ಆಯಿತು. ಬೇರೆ ಬೇರೆ ರೀತಿಯಲ್ಲಿ ಮಹಿಳಾ ಘಟಕ ಆಗಲಿ, ಚಿಣ್ಣರ ಯಕ್ಷಧ್ರುವ ಹೊಸದಾಗಿ ಆಗುವಂತಹ ಚಿಣ್ಣರ ಘಟಕ ಹಾಗೂ ನಮ್ಮ ಈ ಉಡುಪಿಯ ಘಟಕ, ಇದರ ಮತ್ತೊಂದು ವಿಶೇಷವಾಗಿ ಏನಂತ ಕೇಳಿದ್ರೆ ಡಾಕ್ಟರ್ ಎಚ್.ಎಸ್. ಬಲ್ಲಾಂಡ್ರೆ ಉದ್ಘಾಟಿಸಿದ್ರು. ನಾವು ಉಡುಪಿ ಘಟಕವನ್ನು ಉದ್ಘಾಟಿಸಿದ್ದು ಎಚ್.ಎಸ್. ಬಲ್ಲಾಂಡ್ರು. ಅವರ ಈ ಹಸ್ತದಲ್ಲಿ ಉದ್ಘಾಟನೆ 1 ವರ್ಷದಲ್ಲಿ ಇಷ್ಟು ದೊಡ್ಡ ಕೆಲಸ ಕಾರ್ಯದಲ್ಲಿ ಈ ಉಡುಪಿ ಘಟಕ ತೊಡಗಿದೆ. ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡ್ತಾ ಇದ್ದೀರಿ. ತಾವೆಲ್ಲರೂ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ನಾನು ಸ್ವೀಕರಿಸಿ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಆನಂತರ ನಮ್ಮ ಬ್ರಹ್ಮಾವರ ಘಟಕದವರು ಕೂಡ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೇನೆ. ಕುಂದಾಪುರದಲ್ಲಿ ಘಟಕ ಆಗ್ಬೇಕಂತ ತುಂಬಾ ಸಮಯಗಳಿಂದ ಒತ್ತಡ ಬರ್ತಾ ಇದೆ. ಆದ್ರೆ ನನಗೆ ಹೋಗ್ಲಿಕ್ಕೆ ಅಂದ್ರೆ ಅದಕ್ಕೆ ಸಮಯ ಕೊಡ್ಲಿಕ್ಕೆ ಆಗದೆ ನಾವು ಬಾಕಿ ಆದ ಈಗಲೂ ನಮ್ಮ ಅಡ್ಯಂತರು ಅದನ್ನು ಉಲ್ಲೇಖಿಸಿದ್ರು. ನಮ್ಮ ನೇತೃತ್ವದಲ್ಲಿ ಆ ಘಟಕವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಅವರೇ ಹಿಂದಿಗಡೆಯಿಂದ ಹೇಳಿ ಕಳಿಸ್ತಾ ಇದ್ದಾರೆ. ಅಡ್ಯಂತರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೇನೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳುತ್ತಾ, ನಿಮ್ಮೆಲ್ಲರ ಆಶಯ ಇನ್ನು ಕೂಡಾಟದ ಬಗ್ಗೆ ಅಲ್ವಾ? ಹೌದಾದ್ರೆ ಕೈ ಚಪ್ಪಾಳೆ ಕೊಡಬೇಕು. ನಮಗೆ ವೇದಿಕೆಗೆ ಎಲ್ಲ ಕಲಾವಿದರಿಗೆ ಸಿಗುವಂತ ಗೌರವ ಜನಸೇವೆ ಅವರಿಂದ ಹಿಡಿದು ಎಲ್ಲ ಕಲಾವಿದಗಳ ಉಪಸ್ಥಿತಿ ಇದೆ. ನಾವೆಲ್ಲರೂ ಅದನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಫೌಂಡೇಶನ್ ಮೇಲೆ ಇರಲಿ.
ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಲಾವಿದರ ಎಲ್ಲರ ಮೇಲೆ ಇರಲಿ. ಇದರಲ್ಲಿ ತೆಂಕಾಗ್ಲಿ ಬೆಳಕಾಗ್ಲಿ ಆ ಯಾವುದೇ ಭೇದ ನಮಗೆ ಬೇಡ. ನಾವೆಲ್ಲರೂ ಕಲಾವಿದರು, ನಾವು ಎಲ್ಲರೂ ಪ್ರೀತಿಸುವುದು ಯಕ್ಷಗಾನ ಕಲೆ. ನಮ್ಮೆಲ್ಲರನ್ನ ಇವತ್ತು ಒಟ್ಟುಗೂಡಿಸಿದ್ದು ಈ ಯಕ್ಷಗಾನ ಕಲೆ. ಅದು ಬಡಕು ತೆಂಕು ಎಂಬ ಭೇದ ಅಲ್ಲ, ನಾವು ಎಲ್ಲರೂ ಒಂದೇ. ನಮ್ಮ ಮುಖದ ಮೇಲಿರುವ ಎರಡು ಕಣ್ಣುಗಳ ಹಾಗೆ. ಹಾಗಾಗಿ ನಾವೆಲ್ಲರೂ ಯಕ್ಷಗಾನಕ್ಕೆ ಒಂದು ದೇವರಾದ ಕೈ ಚಪ್ಪಾಳೆ ಕೊಟ್ಟು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಂದು ಬೇಡುತ್ತಾ ನಾನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಗಾನವನ್ನು ಸಾಗರೋಲ್ಲಂಘನ ಮಾಡಿಸಿ ಜನ